ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ನಡೀತಾ ಇರುತ್ತೆ. ಜೂನ್ 15ರ ನಂತರದಲ್ಲಿ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಮಾಸದಲ್ಲಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಪರಿವರ್ತನೆ ಅಂತ ಹೇಳಿದರೆ ಗುರುವಿನ ಒಂದು ಪರಿವರ್ತನೆ. ಗುರುಬಲ ಅನ್ನುವಂಥದ್ದು ಹಲವಾರು ರಾಶಿಗಳಿಗೆ ತುಂಬ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಕೊಡೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಈ ಸಮಯದಲ್ಲಿ ಈ ಜೂನ್ ತಿಂಗಳ 1ನೇ ತಾರೀಕು ಗುರು ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗುರುಬಲ ಅನ್ನುವಂಥದ್ದು ಜಾತಕದಲ್ಲಿದ್ದರೆ ಅಥವಾ ಗೋಚಾರದಲ್ಲಿದ್ದರೆ ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಜಾತಕದಲ್ಲಿ ಗುರುವಿನ ಅನುಗ್ರಹ, ಗೋಚಾರದಲ್ಲಿ ಗುರುವಿನ ಅನುಗ್ರಹ ಕಡಿಮೆ ಇದ್ದಾಗ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಪ್ರತಿಫಲ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಜ್ಯೋತಿಷಾಸ್ತ್ರದಲ್ಲಿ ಗುರುವಿನ ಬಲ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಅಂತಹ ಒಂದು ಗ್ರಹ ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡುತ್ತೆ ಅಂತ ಹೇಳಿದರೆ ಅದು ಒಂದು ದೊಡ್ಡ ಪ್ರಮಾಣದ ಗುರುಬಲ ಅಂತ ಹೇಳ್ಬೋದು. ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಗಳಿಗೂ ಕೂಡ ಒಂದು ಅಲ್ಪ ಪ್ರಮಾಣದ ಗುರುಬಲ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗ್ತಾ ಇರುತ್ತೆ. ಇದರ ಅನುಕೂಲಗಳನ್ನು ಪಡೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಅಂದರೆ ಸದ್ಬುದ್ಧಿ, ಸನ್ಮಾರ್ಗ, ಧಾರ್ಮಿಕ ಪ್ರಜ್ಞೆ ಇದನ್ನೆಲ್ಲ ಕೊಡುವಂತಹ ಗುರು ಈ ವಿಚಾರಗಳನ್ನು ಹೊರತುಪಡಿಸಿ ನಡೆಯುವಂಥವರಿಗೆ ಲಾಭ ಜಾಸ್ತಿ ಇರುತ್ತೆ. ಧರ್ಮ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲೇ ಗುರುವಿನ ಅನುಗ್ರಹದಂತೆ ನಡಿಬೇಕು ಅಂದಾಗ ಸ್ವಲ್ಪ ಕಷ್ಟಗಳು ಜಾಸ್ತಿ ಇರುತ್ತೆ. ಇದೇ ಒಂದು ವ್ಯತ್ಯಾಸ ಗುರು ಕೊಡೋ ಫಲಗಳನ್ನು ಬಗ್ಗೆ ವಿಮರ್ಶೆ ಮಾಡೋದಾದರೆ. ಇನ್ನು ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ದೈವ ಗುರುಗಳಾದಂತಹ ಗುರುಬ್ರಹ್ಮ, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಇಬ್ಬರೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಸಂಯೋಗವಾಗುತ್ತೆ. ಅವರ ಸಂಚಾರ ನಡೀತಾ ಇರುತ್ತೆ. ಇನ್ನು ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದರೆ ಜೂನ್ 22ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ಜೂನ್ ತಿಂಗಳಲ್ಲಿ ನಡೆಯುತ್ತೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ತಿಳಿದೇ ಇರುತ್ತೆ, ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಖಂಡಿತ ಗುರು ಬಹಳಷ್ಟು ಅನುಕೂಲಗಳನ್ನು ಖಂಡಿತವಾಗ್ಲೂ ಮಿಥುನ ರಾಶಿಯವರಿಗೆ ಮಾಡ್ತಾನೆ. ಗುರುವಿನ ಒಂದು ಬಲ ತುಂಬ ಅವಶ್ಯಕವಾಗಿತ್ತು ಮಿಥುನ ರಾಶಿಯವರಿಗೆ. ಗುರು ಯಾವಾಗಲೂ ತ್ರಿಕೋಣದಲ್ಲಿರಬೇಕು. 5, 9ನೇ ಮನೆಗಳ ಆಧಿಪತ್ಯ ಅವನಿಗೆ ಬಂದಷ್ಟು ಶುಭ ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಮಿಥುನ ರಾಶಿಗೆ ಅವನು ಕೇಂದ್ರಾಧಿಪತ್ಯದ ದೋಷಕ್ಕೆ ಒಳಗಾಗ್ತಾನೆ. ಅಂದರೆ ಒಂದು ರೀತಿ ಅವನು ಸಪ್ತಮ 7ನೇ ಮನೆಯ ಅಧಿಪತಿ, ಇನ್ನೊಂದು ಕಡೆಯಿಂದ 10ನೇ ಮನೆಯ ಅಧಿಪತಿ. ಹಾಗಾಗಿ ಮಿಥುನ ರಾಶಿಯ ಅಧಿಪತಿಯಾದ ಬುಧನ ಜೊತೆ ಗುರುವಿಗೆ ಅಂತಹ ಏನು ಮಿತ್ರತ್ವ ಇರೋದಿಲ್ಲ. ಜೊತೆಗೆ ಅವನಿಗೆ ಕೇಂದ್ರಾಧಿಪತ್ಯದ ಒಂದು ದೋಷ ಉಂಟಾಗುತ್ತೆ. ಇದೆಲ್ಲ ಕನ್ಫ್ಯೂಷನ್ಗಳು ಇರೋದ್ರಿಂದನೇ ದಿಢೀರಂತ ಗುರು ಅಷ್ಟೇನು ಅನುಕೂಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮಗೆ ಗೊತ್ತಿಲ್ಲದೆ ಮಾಡುವಂತಹ ಒಂದು ಹಲವಾರು ಕೆಲಸಗಳು ದೀರ್ಘಕಾಲದಲ್ಲಿ ಒಂದು ಗುರಿ ಮುಟ್ಟೋದಕ್ಕೆ ಗುರು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾನೆ. ಯಾಕಿದನ್ನು ಹೇಳಿದೆ ಅಂದರೆ, ಏಕಾಏಕಿ ಮಿಥುನ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಯಿತು ಅಂದ ತಕ್ಷಣ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಏನಾದರೂ ವಿಳಂಬ ಆದಾಗ ಕನ್ಫ್ಯೂಷನ್ಗಳು ಶುರುವಾಗುತ್ತೆ. ಆ ಥರದ ಕನ್ಫ್ಯೂಷನ್ಗಳ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರಿಗೆ ಈ ಗುರುಬಲ ಖಂಡಿತವಾಗ್ಲೂ ಒಳ್ಳೇದು ಮಾಡುತ್ತೆ. ಏಕೆಂದರೆ ಭಾಗ್ಯದಲ್ಲಿ ರಾಹು ಇದ್ದಾನೆ. ಕುಂಭರಾಹು ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ.
ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಅದನ್ನು 10ನೇ ಮನೆ ಕೇಂದ್ರ ಸ್ಥಾನ ಪಾಪಗ್ರಹಗಳಿಗೆ ಶುಭ ಅಂತ ಹೇಳಿದ್ದಾರೆ. ಗುರುವಿನ ಮನೆಯಲ್ಲಿ ಶನಿ ಸಂಚಾರ ಆಗುವಂಥದ್ದು, ಆ ಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಆ ಉಚ್ಚ ಕ್ಷೇತ್ರದಲ್ಲಿರುವಂತಹ ಗುರುವಿನ ದೃಷ್ಟಿ ಅನ್ನುವಂಥದ್ದು ಶನಿ ಮೇಲೆ ಬೀಳುವಂಥದ್ದು, ಇದೆಲ್ಲದೂ ಕೂಡ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಪರಿವರ್ತನೆ. ಮಿಥುನ ರಾಶಿಯವರಿಗೆ ಹಲವಾರು ವರ್ಷಗಳ ಸಮಸ್ಯೆ ಈಗ ಪರಿಹಾರ ಆಗೋದಕ್ಕೆ ಒಂದು ಒಳ್ಳೆಯ ಸಮಯ ಇದು. ಖಂಡಿತ ಪ್ರಯತ್ನ ಮಾಡಿ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲ ಕೊಡೋದಕ್ಕೆ ಅವಕಾಶಗಳಿರುತ್ತೆ. ಖಂಡಿತವಾಗಲೂ ತುಂಬ ಉತ್ತಮವಾದಂತಹ ಸಮಯ. ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಖಂಡಿತವಾಗಲೂ ಅಭಿವೃದ್ಧಿಗಳನ್ನು ಮಿಥುನ ರಾಶಿಯವರು ಕಾಣ್ತೀರಾ. ಅದೇ ರೀತಿಯಲ್ಲಿ ಉದ್ಯೋಗದ ವಿಚಾರದಲ್ಲೂ ಕೂಡ ತುಂಬ ದೊಡ್ಡ ಪ್ರಮಾಣದ ನಿರೀಕ್ಷೆಗಳನ್ನು ಮಿಥುನ ರಾಶಿಯವರು ಇಟ್ಕೊಳ್ಬೋದು. ನೋಡಿ, ಯಾವಾಗ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬರೋದಕ್ಕೆ ಸಾತಿ ಪ್ರಾರಂಭ ಆಗೋದಕ್ಕೆ 5-6 ವರ್ಷಗಳ ಕಾಲ ಇದೆ ಇನ್ನು. ಸೊ ನೀವು ಈ ಸಮಯಗಳನ್ನು ಉಪಯೋಗಿಸ್ಕೊಂಡ್ರೆ ಮಿಥುನ ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಒಂದು ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ವಂತ ವ್ಯವಹಾರ, ಬಿಸ್ನೆಸ್, ಉದ್ಯೋಗ ಇದೆಲ್ಲದಕ್ಕೂ ಕೂಡ ಗುರುಬಲ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. 4-5 ವರ್ಷಗಳ ಕಾಲ ಒಂದು ಸ್ಥಿರವಾದ ಉದ್ಯೋಗ ಮಾಡೋದಕ್ಕೆ ಮಿಥುನ ರಾಶಿಯವರಿಗೆ ಇದು ಖಂಡಿತ ಉತ್ತಮವಾದಂತಹ ಸಮಯ. ಅಕ್ಟೋಬರ್ ತನಕ ಉತ್ತಮವಾದ ಗುರುಬಲ ಇರುತ್ತೆ. ಸೊ ಈ ಸಮಯದಲ್ಲಿ ಯಾವುದೇ ಪರಿವರ್ತನೆಗಳು ನೀವು ಬಯಸಿದರೂ ಕೂಡ ಅಥವಾ ಪರಿವರ್ತನೆಗಳು ನಿಮ್ಮನ್ನು ಹುಡ್ಕೊಂಡು ಬಂದಾಗ ಖಂಡಿತ ತಿರಸ್ಕಾರ ಮಾಡಬೇಡಿ. ಇದು ತುಂಬ ಒಳ್ಳೆಯ ಸಮಯ. ಮಿಥುನ ರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣ್ಬೋದು. ಗುರು ಶುಕ್ರರ ಯುತಿ ಅನ್ನುವಂಥದ್ದು ಈ ತಿಂಗಳ 1ನೇ ತಾರೀಕು ಮತ್ತು 8ನೇ ತಾರೀಕಿನ ನಂತರ ನಡೆಯುತ್ತೆ. ತುಂಬ ಲಾಂಗ್ ಟರ್ಮಲ್ಲಿ ಯಾವುದಾದ್ರೂ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಯಾವುದಾದ್ರೂ ಬರುವಂತಹ ಹಣದ ಬಗ್ಗೆ ನಿರೀಕ್ಷೆ ಇದ್ದರೆ ಖಂಡಿತ ಹುಸಿ ಆಗೋದಿಲ್ಲ. ಈ ಸಮಯ ಪ್ರಯತ್ನ ಮಾಡಿ. ಆಲ್ಮೋಸ್ಟ್ ಜೂನ್ 8ನೇ ತಾರೀಕಿನಿಂದ ಅಂತ್ಯ ಭಾಗದ ತನಕ ಫೈನಾನ್ಷಿಯಲ್ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಇದು. ಯಾವುದೇ ಹಣದ ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ಖಂಡಿತ ಹುಸಿ ಆಗೋದಿಲ್ಲ. ಇನ್ನು ಅಣ್ಣ ತಮ್ಮಂದರ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಜೂನ್ 20ರ ನಂತರದಲ್ಲಿ 1.5 ತಿಂಗಳ ಕಾಲ ಭ್ರಾತೃವಿನ ಆರೋಗ್ಯದ ಬಗ್ಗೆ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶಗಳಿರುತ್ತೆ. ಗಣಪತಿಯ ಆರಾಧನೆ ಮಾಡುವಂಥದ್ದು, ಸಂಕಷ್ಟಹರ ಚೌತಿಯ ದಿನ ಗಣಪತಿಯ ದರ್ಶನ ಮಾಡುವಂಥದ್ದು, ಸೇವೆಗಳನ್ನು ಮಾಡಿಸುವಂಥದ್ದು, ಅಭಿಷೇಕ ಅರ್ಚನೆ ಇಂಥದ್ದನ್ನು ಮಾಡಿಕೊಳ್ಳೋದು ಸೂಕ್ತ. 1.5 ತಿಂಗಳ ಕಾಲ ಭ್ರಾತೃಸ್ಥಾನದಲ್ಲಿ ಉಂಟಾಗುವಂತಹ ಸರ್ಪದೋಷಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ತೊಂದರೆಗಳನ್ನು ಕೊಡೋದಕ್ಕೆ ಕಾರಣಗಳಿರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಯಾವುದೇ ಹಣದ ನಿರೀಕ್ಷೆಗಳಿದ್ದರೆ, ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ರಿಕವರಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಮಿಥುನ ರಾಶಿಯವರಿಗೆ. ಯಾವುದಾದ್ರೂ ಲೋನ್ಗಳನ್ನು ತೀರಿಸುವಂಥದ್ದು ಇದಕ್ಕೂ ಕೂಡ ತುಂಬ ಉತ್ತಮವಾದಂತಹ ಸಮಯ. ಪರಾಕ್ರಮದಿಂದ ಏನೆಲ್ಲ ತೀರ್ಮಾನಗಳು ಅಥವಾ ಕೆಲಸಗಳನ್ನು ಕೈಗೊಳ್ತೀರಾ ಅದು ಖಂಡಿತ ಗುರಿ ಮುಟ್ಟುತ್ತೆ. ಬಹಳ ಉತ್ತಮವಾದಂತಹ ಸಮಯ ಪ್ರಾರಂಭ ಆಗ್ತಾ ಇದೆ ಮಿಥುನ ರಾಶಿಯವರಿಗೆ. ಇದರ ಅನುಕೂಲಗಳನ್ನು ಪಡೆದುಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಎಸ್ಪೆಷಲಿ ಪ್ರಾಪರ್ಟಿ, ವಿವಾಹ ಅಥವಾ ಸಂತಾನ, ಜೊತೆಯಲ್ಲಿ ಉದ್ಯೋಗ, ಈ 4 ವಿಚಾರಗಳಿಗೆ ಮಿಥುನ ರಾಶಿಯವರಿಗೆ ಈ ಗುರುಬಲ ಅನ್ನುವಂಥದ್ದು ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ. ಈ ಗುರುಬಲ ಖಂಡಿತವಾಗ್ಲೂ ಎಜುಕೇಷನ್ ತುಂಬ ಚೆನ್ನಾಗಿ ಕೊಡುತ್ತೆ. ಸ್ಥಿರ ಆಸ್ತಿಪಾಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹೊಸ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಹೊಸದಾಗಿ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ಹೊಸದಾಗಿ ವಾಹನಗಳನ್ನು ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಮಿಥುನ ರಾಶಿಯವರಿಗೆ ಖಂಡಿತವಾಗ್ಲೂ ಅನುಕೂಲಗಳನ್ನು ನೋಡ್ತೀರಾ. ಇದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಗೊಂದಲ ಅಥವಾ ಜಿಜ್ಞಾಸೆಗಳಿದ್ದರೆ ಮೂಲ ಜಾತಕಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಆಲ್ಮೋಸ್ಟ್ ಅವಶ್ಯಕವಾಗುತ್ತೆ. ಆದರೂ 60ರಿಂದ 70% ಜನಗಳಿಗೆ ಮಿಥುನ ರಾಶಿಯವರಿಗೆ ಈ ಗುರುಬಲ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಮುಖ್ಯವಾದ ವಿಚಾರ ಯಾವುದ್ಯಾವುದು ಅಂತ ಹೇಳಿದರೆ, ಒಂದು ವಿವಾಹ, ಇನ್ನೊಂದು ಉದ್ಯೋಗ. ಇದು 2 ಕ್ಷೇತ್ರದಲ್ಲಂತೂ ಮಿಥುನ ರಾಶಿಯವರಿಗೆ ಖಂಡಿತವಾಗ್ಲೂ ಅನುಕೂಲಗಳು ಆಗಲೇಬೇಕು ಈ ಒಂದು ಗುರುಬಲದಲ್ಲಿ.
ಇನ್ನು ಜ್ಞಾನ ಸಂತಾನ ಸ್ಥಾನಾಧಿಪತಿ ಶುಕ್ರನು ಕೂಡ ದ್ವಿತೀಯದಲ್ಲೇ ಇರ್ತಾನೆ, ಸ್ವಕ್ಷೇತ್ರ ಜನ್ಮರಾಶಿಯಲ್ಲಿರ್ತಾನೆ, ಜೊತೆಗೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಎರಡೂ ಕೂಡ ತುಂಬ ಒಳ್ಳೆಯದು. ಈ ತಿಂಗಳ 8ನೇ ತಾರೀಕಿನ ನಂತರ ಶುಕ್ರನ ಒಂದು ಸಂಚಾರ ತುಂಬ ಉತ್ತಮವಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಸಂತಾನದ ಅಂಚಿನಲ್ಲಿರುವಂಥವರಿಗೆ ತುಂಬ ಉತ್ತಮವಾದಂತಹ ಸಮಯ. ಯಾವುದೇ ಸಮಸ್ಯೆಗಳಿಲ್ಲ, ಶತ್ರುಬಾಧೆಗಳಿರೋದಿಲ್ಲ. ಆದರೂ ಕೂಡ ಜೂನ್ 20ರ ನಂತರದಲ್ಲಿ 1.5 ತಿಂಗಳ ಕಾಲ ಯಾವುದೇ ಇನ್ವೆಸ್ಟ್ಮೆಂಟ್ಗಳು, ಪಾರ್ಟ್ನರ್ಶಿಪ್ ಅಥವಾ ಹೊಸ ಸ್ನೇಹಿತರನ್ನು ಖಂಡಿತವಾಗ್ಲೂ ಮಾಡಿಕೊಳ್ಬೇಡಿ. ಇನ್ನು ವೈವಾಹಿಕ ಜೀವನ, ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಇದಕ್ಕಿಂತ ಒಳ್ಳೆಯ ಸಮಯ ಇರೋದಿಲ್ಲ. ಮಿಥುನ್ ರಾಶಿಯವರು ತುಂಬ ಸಮಯದಿಂದ ಇದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಈಗ ಅದೆಲ್ಲ ಅನುಕೂಲಗಳು ಉಂಟಾಗುತ್ತೆ. ಈ ಗುರುಬಲ ವಿವಾಹ ಅನ್ನೋದಕ್ಕೆ ಮಿಥುನ್ ರಾಶಿಯವರಿಗೆ ಬಹಳ ಉತ್ತಮವಾಗಿದೆ. ದಾಂಪತ್ಯ ಜೀವನದಲ್ಲೂ ಕೂಡ ಉತ್ತಮವಾದಂತಹ ಸಾಮರಸ್ಯಗಳನ್ನು ಕಾಣ್ತೀರಾ. ದಾಂಪತ್ಯ ಜೀವನದಲ್ಲಿ ಆರೋಗ್ಯದಲ್ಲಿಯೂ ಕೂಡ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳು ಉಂಟಾಗುತ್ತೆ. ದೀರ್ಘಕಾಲದಿಂದ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಈಗ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಸಿಗುತ್ತೆ. ಯಾವುದೇ ಮೃತ್ಯು ಭಯ, ಇಂತಹ ಕಂಟಕಗಳಿಲ್ಲ. ಮಿಥುನ್ ರಾಶಿಯವರಿಗೆ ಇದು ಒಂದು ದೊಡ್ಡ ಬೆನಿಫಿಟ್. ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ, ಅವನ ದೃಷ್ಟಿ ಕೂಡ ಅಷ್ಟಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಖಂಡಿತ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಇನ್ನು ಭಾಗ್ಯದಲ್ಲಿ ರಾಹು ಇದ್ದಾನೆ, ಭಾಗ್ಯಾಧಿಪತಿ ಶನಿ ಮೇಲೆ ಗುರುದೃಷ್ಟಿ ಬೀಳುತ್ತೆ. ತಂದೆ ತಾಯಿ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಖಂಡಿತ ಯಾವುದಾದರೂ ಸಮಸ್ಯೆಗಳಿದ್ದರೂ ಕೂಡ ಈಗ ಅದು ಪರಿಹಾರ ಆಗೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅನುಕೂಲಕ್ಕೆ ಬರುತ್ತೆ. ಮಿಥುನ್ ರಾಶಿಯವರಿಗೆ ತಂದೆ ತಾಯಿಯ ಆರೋಗ್ಯ, ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ, ಸ್ವಂತ ವ್ಯವಹಾರ, ಬಿಸ್ನೆಸ್ ಮಿಥುನ್ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ಸಮಯದಲ್ಲೂ ಅನುಕೂಲ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳಿ, ಅತ್ಯಂತ ಅವಶ್ಯಕವಾಗುತ್ತೆ. ಮಿಥುನ್ ರಾಶಿಯವರಿಗೆ ಹೊಸ ಉದ್ಯೋಗದಲ್ಲಿ ಪರಿವರ್ತನೆ, ಪ್ರಮೋಷನ್, ಸ್ವಂತ ವ್ಯವಹಾರ, ಬಿಸ್ನೆಸ್ ಪ್ರತಿಯೊಂದಕ್ಕೂ ಕೂಡ ಕರ್ಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಕರ್ಮದಲ್ಲಿ ಶನಿ ಇದ್ದಾನೆ. ಆ ಶನಿ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಒಂದು ಪರಿವರ್ತನೆ ಆಗುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ ಮಿಥುನ್ ರಾಶಿಯವರಿಗೆ. ಲಾಭಾಧಿಪತಿ ಕುಜ ವ್ಯಯಭಾವದಲ್ಲಿರ್ತಾನೆ ಈ ತಿಂಗಳ ಅಂತ್ಯ ಭಾಗದ ನಂತರ. ಅಲ್ಲಿಯ ತನಕ ಈ ತಿಂಗಳ 20ನೇ ತಾರೀಕಿನ ತನಕ ಆಲ್ಮೋಸ್ಟ್ ಜೂನ್ 8ರಿಂದ ಶುಕ್ರ ದ್ವಿತೀಯದಲ್ಲಿರ್ತಾನೆ, ಕುಜ ಲಾಭದಲ್ಲಿರ್ತಾನೆ. ಯಾವುದಾದ್ರೂ ಹಣದ ನಿರೀಕ್ಷೆಗಳಿದ್ದರೆ ಇದಕ್ಕಿಂತ ಉತ್ತಮವಾದ ಸಮಯ ಇಲ್ಲ. ಜೂನ್ 8ನೇ ತಾರೀಕಿನಿಂದ 20ನೇ ತಾರೀಕಿನ ತನಕ ಮಿಥುನ್ ರಾಶಿಯವರಿಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಯಾವುದೇ ರಿಕವರಿಗಳನ್ನು ಮಾಡಿಕೊಳ್ಳೋದಿದ್ದರೆ ಖಂಡಿತ ಬೆಸ್ಟ್ ಟೈಮ್. ಇದನ್ನು ಅನುಕೂಲ ಮಾಡಿಕೊಳ್ಳುವಂಥದ್ದು ಅವಶ್ಯಕವಾಗುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಕುಜನ ಸಂಚಾರ ಈ ತಿಂಗಳ 20ರ ನಂತರ ನಡೆಯುತ್ತೆ. ಭ್ರಾತೃವಿನ ಆರೋಗ್ಯ ಅಂದರೆ ಒಡ ಹುಟ್ಟುಗಳಲ್ಲಿ ಅಣ್ಣ ತಮ್ಮಂದರ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆಯಂತಹ ಸೇವೆಗಳನ್ನು ಮಾಡಿ, ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಪಠನೆ ಮಾಡಿ, ರಾಮರಕ್ಷಾ ಸ್ತೋತ್ರಗಳನ್ನು ಓದುವಂಥದ್ದು ಇದೆಲ್ಲದೂ ಕೂಡ ಒಂದು ಉತ್ತಮವಾದಂತಹ ಪರಿಹಾರ. ಮಿಥುನ್ ರಾಶಿಯವರಿಗೆ 7.5 ಬರೋದಕ್ಕೆ ಇನ್ನೂ 6 ವರ್ಷ ಇದೆ. ಈಗ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಒಂದು ಫೌಂಡೇಶನನ್ನು ಹಾಕ್ಕೊಂಡ್ರೆ ಅದು ಒಂದು ದೀರ್ಘಕಾಲದ ಒಂದು ಥಿಂಕಿಂಗ್ ಇಟ್ಕೊಳ್ಬೇಕು. 4ರಿಂದ 5 ವರ್ಷ ಒಂದೇ ಕಡೆ ಉದ್ಯೋಗ ಮಾಡುವಷ್ಟು ಒಂದು ಉತ್ತಮವಾದ ಪೊಸಿಷನನ್ನು ಈಗ ಖಂಡಿತವಾಗ್ಲೂ ಗಳಿಸ್ಕೊಳ್ಬೇಕಾಗುತ್ತೆ ಮಿಥುನ್ ರಾಶಿಯವರು. ಹಾಗಾಗಿಯೇ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತ ಅದರ ಪ್ರತಿಫಲಗಳನ್ನು ಕಾಣ್ತೀರ. ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.